ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ನಾವು ಲಾಸ್ಟ್ ವಿಡಿಯೋನಲ್ಲಿ ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ಎ ಐ ಎಥಿಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಓಕೆ, ಈಗ ಆಲ್ದೋ ಎ ಐ ಪ್ರೊವೈಡ್ಸ್ ಮೆನಿ ಬೆನಿಫಿಟ್ಸ್, ಸಾಕಷ್ಟು ಬೆನಿಫಿಟ್ಸ್ ಎ ಐದಿಂದ ಇದ್ದರೂ ಕೂಡ ಅಲ್ಲಿ ಮತ್ತೆ ಎಥಿಕಲ್ ಕನ್ಸರ್ನ್ಸ್ ಕೂಡ ಇರ್ತವೆ. ಅಂದ್ರೇನು, ನೈತಿಕ ಸಮಸ್ಯೆಗಳು. ಆ ಸಮಸ್ಯೆಗಳು ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೋಬೇಕು. ಎಥಿಕಲ್ ಎ ಐ ಅಂದ್ರೇನು, ಎ ಐ ಎಷ್ಟು ನೈತಿಕವಾಗಿ ಕೆಲಸ ಮಾಡುತ್ತೆ, ಎಷ್ಟು ಮಾರಲ್ ವ್ಯಾಲ್ಯೂಸ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿ ಎ ಐನ ಡೆವಲಪ್ ಮಾಡಬೇಕು ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ. ಈಗ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಇನ್ ಎ ಐ ಎಥಿಕ್ಸ್ ಆಲ್ಸೋ. ಎಥಿಕಲ್ ಕನ್ಸರ್ನ್ಸ್ ಏನು ಬರ್ತವೆ, ನೈತಿಕವಾಗಿ ಸಮಸ್ಯೆಗಳು ಏನು ಬರ್ತವೆ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡಬೇಕು. ಓಕೆ, let us study ethical concerns of AI. Okay, and the first problem can be privacy issues. Privacy issues ಅಂದ್ರೇನು, ನಾವು ಡೇಟಾನ AI ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಶೇರ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ವೆದರ್ ಡೇಟಾ ಈಸ್ ಪ್ರೈವೇಟ್ ಆರ್ ನಾಟ್, ಡೇಟಾ ಎಷ್ಟು ಪ್ರೈವೇಟ್ ಆಗಿದೆ ಅಥವಾ ಡೇಟಾ ಲೀಕ್ ಆಗುತ್ತೋ ಅಥವಾ ಏನು ಗೊತ್ತಾಗೋದಿಲ್ಲ ನಮಗೆ. ವಿ ಆರ್ ಜಸ್ಟ್ ಶೇರಿಂಗ್ ದ ಡೇಟಾ. ಬಿಕಾಸ್ ಎ ಐ ಸಿಸ್ಟಮಲ್ಲಿ ಏನಾಗುತ್ತೆ, ಎ ಐ ಸಿಸ್ಟಮ್ಸ್ ಕಲೆಕ್ಟ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅಲ್ಲಿ ನಾವು ಪರ್ಸ್ನಲ್ ಡೇಟಾನ ಸ್ಟೋರ್ ಮಾಡ್ತೀವಿ, ಲೊಕೇಶನ್ ಸ್ಟೋರ್ ಮಾಡ್ತೀವಿ, ಲೊಕೇಶನ್ ಶೇರ್ ಮಾಡ್ತೀವಿ. ಆಮೇಲೆ ಬ್ರೌಸಿಂಗ್ ಹಿಸ್ಟ್ರಿ ಕೂಡ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಚಾಟ್ ಜಿ ಪಿ ಟಿನಲ್ಲಿ ಏನು ಮಾಡ್ತೀರಿ, ನೀವು ಏನೇನು ಚಾಟ್ ಮಾಡಿರ್ತೀರೋ ಅದೆಲ್ಲ ಸ್ಟೋರ್ ಆಗಿರುತ್ತೆ. ಅದೇನು ಹಿಸ್ಟ್ರಿ ಆಫ್ ಚಾಟ್. ಆ್ಯಂಡ್ ಪರ್ಸ್ನಲ್ ಪ್ರಿಫರೆನ್ಸಸ್, ನೀವೇನೇನು ಪರ್ಸ್ನಲ್ ಏನು ಸೆಟ್ಟಿಂಗ್ಸ್ ಏನು ಇಟ್ಕೊಂಡಿರ್ತೀರಿ ಅವೆಲ್ಲ ಸ್ಟೋರ್ ಇರ್ತವೆ. ಆ ಡೇಟಾನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪ್ರೈವೇಸಿ ಇಶ್ಯೂಸ್ ಆಗ್ತವೆ, ಪ್ರೈವೇಸಿ ವೈಲೇಷನ್ಸ್ ಆಗ್ತವೆ. ಅಂದರೆ ಪರ್ಸ್ನಲ್ ಡೇಟಾ, ಅದು ವೈಯಕ್ತಿಕ ಇರುತ್ತಲ್ಲ ಡೇಟಾ, ಅದು ಹೊರಗಡೆ ಲೀಕ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಡೇಟಾ ಮಿಸ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲೀಗಲ್ ಆ್ಯಕ್ಟಿವಿಟಿಗೆ ಯೂಸ್ ಮಾಡ್ತಾರೆ, ಅಥವಾ ಆ್ಯಡ್ಸ್ಗೋಸ್ಕರ, ಅಡ್ವರ್ಟೈಸ್ಮೆಂಟ್ಸ್ಗೋಸ್ಕರ ಡೇಟಾನ ಯೂಸ್ ಮಾಡ್ಬೋದು. ಆ್ಯಂಡ್ ಸಮ್ ಆಫ್ ದಿ ಅಪ್ಲಿಕೇಶನ್ಸ್ ಆರ್ ದೇರ್. ಆ ಅಪ್ಲಿಕೇಶನ್ ಏನು ಮಾಡ್ತವೆ, ನಿಮಗೆ ಲೊಕೇಶನ್ ಆನ್ ಮಾಡಿರಿ ಅಂತ ಹೇಳ್ತವೆ. ಅವಾಗ ಏನಾಗುತ್ತೆ, ನಿಮ್ಮ ಲೊಕೇಶನ್ ಕೂಡ ಮಿಸ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡುವಂಥ ಅಪ್ಲಿಕೇಶನ್ ಕೂಡ ಇರ್ತವೆ. ಇವೆಲ್ಲ ಏನು ಪ್ರೈವೇಸಿ ಇಶ್ಯೂಸ್ ಒಳಗಡೆ ಬರ್ತವೆ. ಓಕೆ, ಐ ವಿಲ್ ರೈಟ್ ಎ ಐ ಸಿಸ್ಟಮ್ಸ್ ಕಲೆಕ್ಟ್ large amount of data that to personal data. ನೀವು ಪರ್ಸ್ನಲ್ ಡೇಟಾ ಎ ಐ ಸಿಸ್ಟಮ್ ಜೊತೆ ಶೇರ್ ಮಾಡ್ತೀರಿ. ಸಚ್ ಆ್ಯಸ್, ಏನೇನು ಶೇರ್ ಮಾಡ್ತೀರಿ, ಸಚ್ ಆ್ಯಸ್ ಲೊಕೇಶನ್ ಡೇಟಾ ಶೇರ್ ಮಾಡ್ತೀರಿ. ಆಮೇಲೆ ಬ್ರೌಸಿಂಗ್ ಹಿಸ್ಟ್ರಿ ಶೇರ್ ಮಾಡ್ತೀರಿ. ಆ್ಯಂಡ್ ಪರ್ಸ್ನಲ್ ಪ್ರಿಫರೆನ್ಸಸ್, ಪರ್ಸ್ನಲ್ ಏನು ಕಸ್ಟಮೈಸೇಷನ್ ಮಾಡಿ ಇಟ್ಕೊಂಡಿರ್ತೀರಿ ಸೆಟ್ಟಿಂಗ್ಸ್, ಅವನು ಕೂಡ ಶೇರ್ ಮಾಡ್ತಾ ಇರ್ತೀರಿ. ಪರ್ಸ್ನಲ್ ಪ್ರಿಫರೆನ್ಸಸ್. ಇದರಿಂದ ಏನಾಗುತ್ತೆ, ಡೇಟಾ ನೀವು ಕರೆಕ್ಟಾಗಿ ಹ್ಯಾಂಡಲ್ ಆಗಲಿಲ್ಲ ಎ ಐ ಸಿಸ್ಟಮ್ ಒಳಗಡೆ ಅಂದರೆ ಡೆಫಿನೆಟ್ಲಿ ಅಲ್ಲಿ ಪ್ರೈವೇಸಿ ಇಶ್ಯೂಸ್ ಆಗ್ತವೆ, ಪ್ರೈವೇಸಿ ವೈಲೇಟ್ ಆಗುತ್ತೆ. ಅಂದ್ರೇನು, ನಮ್ಮದು ಡೇಟಾ ಲೀಕ್ ಆಗೋ ಚಾನ್ಸ್ ಇರುತ್ತೆ. ಇಫ್ ದಿಸ್ ಡೇಟಾ ಈಸ್ ನಾಟ್ ಹ್ಯಾಂಡಲ್ಡ್ ಪ್ರಾಪರ್ಲಿ, ಈ ಡೇಟಾ ಪ್ರಾಪರ್ ಆಗಿ ಹ್ಯಾಂಡಲ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಇಟ್ ಮೇ ಲೀಡ್ ಟು ಪ್ರೈವೇಸಿ ವೈಲೇಷನ್ಸ್. ಪ್ರೈವೇಸಿ ಇಶ್ಯೂಸ್, ಪ್ರೈವೇಸಿ ವೈಲೇಟ್ ಆಗುತ್ತೆ. ಅಂದ್ರೇನು, ಡೇಟಾ ಲೀಕ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಡೇಟಾ ಮಿಸ್ಯೂಸ್ ಕೂಡ ಆಗಬಹುದು. ನೀವೇನು ಡೇಟಾ ಶೇರ್ ಮಾಡಿರ್ತೀರಿ
ಆ ಡೇಟಾನ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಅವರು ಯೂಸ್ ಮಾಡ್ಕೋತಿರ್ಬೋದು, ಗೊತ್ತಾಗೋದಿಲ್ಲ. ದೆನ್ ಇವನ್ ಕ್ಯಾಮ್ರಾಸ್ ನೋಡ್ರಿ, ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರ್ತವೆ. ಅಲ್ಲಿ ಏನಾಗುತ್ತೆ, ಪರ್ಮಿಷನ್ ಈಸ್ ರಿಕ್ವೈರ್ಡ್. ವಿದೌಟ್ ಪರ್ಮಿಷನ್ ಅಲ್ಲಿ ಕ್ಯಾಮ್ರಾ ಎಲ್ಲಿ ಬೇಕಾದಲ್ಲಿ ಹಾಕಕ್ಕೆ ಬರೋದಿಲ್ಲ. ಅದಕ್ಕೇನಂತೀವಿ ನಾವು ಸರ್ವಿಲೆನ್ಸ್ ಅಂತ ಕರಿತೀವಿ. ಸರ್ವಿಲೆನ್ಸ್ ಅಂದ್ರೇನು, ನಿಗಾ ವಹಿಸುವುದು. ನೀವೆಲ್ಲರೂ ನೋಡಿರ್ತೀರಿ, ಯು ಆರ್ ಅಂಡರ್ CCTV ಸರ್ವಿಲೆನ್ಸ್ ಅಂತ ಹಾಕಲೇಬೇಕು. ಅವರು ನಮಗೆ ಗೊತ್ತಿಲ್ಲದೆ ಕ್ಯಾಮ್ರಾ ಹಾಕಿದರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ಆಫ್ ದಿ ಕ್ರಿಮಿನಲ್ ಆ್ಯಕ್ಟಿವಿಟಿ. ಬಟ್ ಸರ್ವಿಲೆನ್ಸ್ ಮಾಡುವಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಡೇಟಾ ಕ್ಯಾಮ್ರಾನಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ, ಅದು ಕೂಡ ಡೇಂಜರಸ್ ಥಿಂಗ್. ಅಥವಾ ಸಮ್ ಆಫ್ ದಿ ಮೊಬೈಲ್ ಅಪ್ಲಿಕೇಶನ್ಸಲ್ಲಿ ನೀವು ಅಪ್ಲಿಕೇಶನ್ ಆನ್ ಮಾಡಿದ ತಕ್ಷಣವೇ ಲೊಕೇಶನ್ ಪರ್ಮಿಷನ್ ಕೇಳ್ತವೆ. ವೈ ದೇ ಆರ್ ಎಕ್ಸೆಸಿಂಗ್ ಲೊಕೇಶನ್ ಪರ್ಮಿಷನ್? ನಮಗೆ ಗೊತ್ತಿಲ್ಲದೆ ಲೊಕೇಶನ್ ಕೂಡ ಆನ್ ಆಗಿರುತ್ತೆ ಒಂದೊಂದು ಸಾರಿ, ಅದು ಕೂಡ ಡೇಂಜರಸ್ ಥಿಂಗ್. ಅದು ಒಂದು ಆಫ್ ದಿ ಎಥಿಕಲ್ ಕನ್ಸರ್ನ್ಸ್ ಆಫ್ AI. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್, ಜಾಬ್ ಡಿಸ್ಪ್ಲೇಸ್ಮೆಂಟ್. ಜಾಬ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಉದ್ಯೋಗ ಕಳೆತ, ಸ್ಥಳಾಂತರ. ಉದ್ಯೋಗ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ವಿತ್ ದ ಹೆಲ್ಪ್ ಆಫ್ AI ಯೂಸ್ ಮಾಡೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಒಬ್ಬೊಬ್ರು ಹೇಳ್ತಾರೆ ಬೇರೆ ಥರ ಜಾಬ್ ಮತ್ತೆ ರೀಸ್ಟಾರ್ಟ್ ಆಗ್ತವೆ ಅಂತ ಕೂಡ ಹೇಳ್ತಾರೆ. ಇದು ಒನ್ ಆಫ್ ದಿ ಎಥಿಕಲ್ ಕನ್ಸರ್ನ್ಸ್ ಆಫ್ AI. ಇದು ಕೂಡ ಒಂದು ನೈತಿಕ ಸಮಸ್ಯೆನೇ ಅಂತವರು ಕರೀತಾರೆ. ನೋಡ್ರಿ, ಎಲ್ಲಾನು ಆಟೋಮೇಷನ್ ಮಾಡೋದ್ರಿಂದ ಏನಾಗುತ್ತೆ, ಮನುಷ್ಯರು ಏನು ಕೆಲಸ ಮಾಡ್ತಾರೋ ಅದನ್ನು ಮಷಿನ್ ಇಮಿಡಿಯೇಟಾಗಿ ಮಾಡಿಬಿಡುತ್ತೆ. ಬಿಕಾಸ್ ಆಫ್ ದಿಸ್ ಏನಾಗುತ್ತೆ, ಸಮ್ ಆಫ್ ದಿ ಜಾಬ್ಸಲ್ಲಿ ಏನಾಗುತ್ತೆ, ಹ್ಯೂಮನ್ಸ್ ಜಾಗದಲ್ಲಿ ರೋಬೋಟ್ಸ್ ಯೂಸ್ ಮಾಡ್ತಾರೆ, ಮಷಿನ್ಸ್ ಯೂಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕೂಡ ಆಗ್ಬೋದು. ಆಮೇಲೆ ಇವನ್ ಎಕನಾಮಿಕ್ ಇನ್ಇಕ್ವಾಲಿಟಿ ಕೂಡ ಆಗುತ್ತೆ. ಅಂದರೆ ಆರ್ಥಿಕ ಅಸಮಾನತೆ. ಯಾಕಂದರೆ ಯಾರ್ಯಾರು ಸ್ಕಿಲ್ಡ್ ಇರ್ತಾರೋ ಅವ್ರಿಗೆ ಜಾಬ್ ಸಿಗುತ್ತೆ, ಯಾರ್ಯಾರು ಸ್ಕಿಲ್ಡ್ ಇರಲ್ಲ ಅವ್ರಿಗೆ ಜಾಬ್ ಸಿಗೋದೇ ಇಲ್ಲ. ಅದು ಕೂಡ ಒನ್ ಆಫ್ ದಿ ಪ್ರಾಬ್ಲಮ್. ಎಕ್ಸಾಂಪಲ್, ರೋಬೋಟ್ಸ್ ಆರ್ ಡೂಯಿಂಗ್ ಆಲ್ ದಿ ವರ್ಕ್ ಆ್ಯಂಡ್ ರೋಬೋಟ್ ಹ್ಯಾಂಡಲ್ ಮಾಡೋಕ್ಕೆ ಯಾರು ಬರುತ್ತೋ ಅವರು ಉಳ್ಕೋತಾರೆ, ಉಳಿದವರೆಲ್ಲ ಏನು ಮಾಡ್ತಾರೆ, ಜಾಬನ್ನು ಕಳ್ಕೊಂಡ್ಬಿಡ್ತಾರೆ. ಅದು ಕೂಡ ಆರ್ಥಿಕ ಅಸಮಾನತೆ ಅಂತ ನಾವು ಹೇಳ್ತೀವಿ. ಓಕೆ, ಜಾಬ್ ಡಿಸ್ಪ್ಲೇಸ್ಮೆಂಟಲ್ಲಿ ಅಂದರೆ ಏನು, AI ಆ್ಯಂಡ್ ಆಟೋಮೇಷನ್. AI ಅಂದ್ರೆ ಆಟೋಮೇಷನ್ ಕ್ಯಾನ್ ಪರ್ಫಾರ್ಮ್ ಮೆನಿ ಟಾಸ್ಕ್ಸ್ and more efficient than humans. ಮನುಷ್ಯರಿಗಿಂತಲೂ ಫಾಸ್ಟಾಗಿ ಮತ್ತು ಕರೆಕ್ಟಾಗಿ, ಮೋರ್ ಎಫಿಷಿಯೆಂಟ್ಲಿ ದ್ಯಾನ್ ಹ್ಯೂಮನ್ಸ್ AI ಕೆಲಸ ಮಾಡ್ತವೆ. ಅದಕ್ಕೋಸ್ಕರ ನೋ ನೀಡ್ ಆಫ್ ಹ್ಯೂಮನ್ಸ್, ಮನುಷ್ಯರ ಅವಶ್ಯಕತೆನೇ ಇಲ್ಲ. ಬಿಕಾಸ್ 100 ಜನ ಮಾಡೋ ಕೆಲಸ ಒಂದು ಮಷೀನ್ ಮಾಡಿಬಿಡುತ್ತೆ. ದ್ಯಾಟ್ಸ್ ವೈ ದೇ ಆರ್ ಯೂಸಿಂಗ್ AI. ಬಿಕಾಸ್ ಆಫ್ ದಿಸ್, ಇದರಿಂದ ಏನಾಗುತ್ತೆ, ಬಿಕಾಸ್ ಆಫ್ ದಿಸ್ some jobs may be replaced by machines or robots. ಹ್ಯೂಮನ್ಸ್ ಜಾಗದಲ್ಲಿ ಮಷೀನ್ಸ್ ಯೂಸ್ ಮಾಡ್ತಾರೆ. ಬಿಕಾಸ್ ಮಷೀನ್ಸ್ ಆರ್ ಡೂಯಿಂಗ್ ವರ್ಕ್ ಫಾಸ್ಟರ್ ದೆನ್ ಹ್ಯೂಮನ್ಸ್. ಅದಕ್ಕೋಸ್ಕರ ದೇ ಆರ್ ಯೂಸಿಂಗ್ ಮಷೀನ್ಸ್. ಇದರಿಂದ ಜಾಬ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನು, ಉದ್ಯೋಗ ಕಡಿಮೆ ಆಗೋದು ಅಥವಾ ಉದ್ಯೋಗ ಸ್ಥಳಾಂತರ ಅಂತ ನಾವು ಕರಿತೀವಿ. ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು, ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ, ಆ್ಯಂಡ್ ಇವನ್ ಎಕನಾಮಿಕ್ ಇನ್ಇಕ್ವಾಲಿಟಿ ಪ್ರಾಬ್ಲಮ್ ಕೂಡ
ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಎ ಐ ಎಥಿಕಲ್ ಕನ್ಸರ್ನ್ಸ್. ದೆನ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್. ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್. ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್ ಅಂದ್ರೆ ಏನು? ಎಷ್ಟು ನಂಬಬಹುದು ನಾವು, ಆಮೇಲೆ ಎಷ್ಟು ಪಾರದರ್ಶಕವಾಗಿ ಎ ಐ ಕೆಲಸ ಮಾಡುತ್ತೆ ಅನ್ನೋದ್ರಲ್ಲಿಯೂ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಎ ಐದಿಂದ ಏನು ಡಿಸಿಷನ್ ಬಂದಿರುತ್ತೋ ಭಾಳ ಜನಕ್ಕೆ ಅದು ಅರ್ಥನೇ ಆಗೋದಿಲ್ಲ. ಎ ಐ ಯಾಕೆ ಈ ಥರ ಡಿಸಿಷನ್ ತಗೋತು, ಅಥವಾ ಎ ಐ ರಾಂಗ್ ಆಗಿ ಡಿಸಿಷನ್ ಕೂಡ ತಗೋಬೋದು. ಅವಾಗ ಏನಾಗುತ್ತೆ, ಇದು ಪಾರದರ್ಶಕವಾಗಿಲ್ಲ, ಅಥವಾ ಅದ್ರ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಎ ಐ ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳಿ. ಅದು ಯಾವುದು, ಲೋನ್ ಕೊಡುವಂಥ ಸಿಸ್ಟಮ್. ಎ ಐ ಸಿಸ್ಟಮ್, ಲೋನ್ ಎ ಐ ಸಿಸ್ಟಮ್ ಅಂತ ತಿಳ್ಕೊರಿ. ಅದೇನು ಮಾಡುತ್ತೆ, ಒಬ್ಬೊಬ್ಬರಿಗೆ ಲೋನ್ ಕೊಡುತ್ತೆ, ಒಬ್ಬೊಬ್ಬರಿಗೆ ಲೋನ್ ಅಪ್ರೂವಲ್ ಕೊಡೋದಿಲ್ಲ. ಇದು ಯಾರಿಗೆ ಲೋನ್ ಅಪ್ರೂವಲ್ ಕೊಡುತ್ತೆ, ಯಾರಿಗೆ ಲೋನ್ ಅಪ್ರೂವಲ್ ಕೊಡೋದಿಲ್ಲ ಅನ್ನೋದು ಕರೆಕ್ಟಾಗಿ ಡಿಫೈನ್ ಮಾಡಿದರೆ ಓಕೆ. ಅದು ತಾನಾಗೆ ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಅದನ್ನು ನಂಬೋದು ಕಷ್ಟ ಆಗುತ್ತೆ. ಅಥವಾ ಎ ಐನೇ ಒಂದು ಜಾಬ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡ್ತಾ ಇದೆ ಅಂತ ತಿಳ್ಕೊರಿ. ಅದೇ ಇಂಟರ್ವ್ಯೂ ಆಗಿ ಆ್ಯಕ್ಟ್ ಮಾಡ್ತಾ ಇದೆ, ಇಂಟರ್ವ್ಯೂವರ್ ಆಗಿ. ಆವಾಗ ಎ ಐ ಸಮ್ ಪೀಪಲ್ನ ಸೆಲೆಕ್ಟ್ ಮಾಡುತ್ತೆ. ಬಟ್ ಯಾಕೆ ಸೆಲೆಕ್ಟ್ ಮಾಡ್ತು, ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತು, ಅದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅದ್ರ ಮೇಲೆ ನಂಬಿಕೆ ನಮಗೆ ಹೋಗಿಬಿಡುತ್ತೆ. ಅದೇನು, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್ ಇಶ್ಯೂಸ್. ಮೆನಿ ಇ ಐ ಸಿಸ್ಟಮ್ಸ್, ಇದು ಜನರಿಗೆ ಅರ್ಥನೇ ಆಗೋದಿಲ್ಲ, ಯಾಕೆ ಈ ಥರ ಡಿಸಿಷನ್ ತಗೋತು, ಹೌ ದಿ ಎ ಐ ಸಿಸ್ಟಮ್ ಮೇಕ್ಸ್ ಡಿಸಿಷನ್ಸ್ ಅನ್ನೋದು ಡಿಫಿಕಲ್ಟ್ ಆಗುತ್ತೆ, ಗೊತ್ತಾಗೋದಿಲ್ಲ. ಪೀಪಲ್ ಕಾಂಟ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಪೀಪಲ್ ಕಾಂಟ್ easily understand how the system makes decisions. How the system makes decisions. ಸಿಸ್ಟಮ್ ಯಾವ ಥರ ಡಿಸಿಷನ್ ತಗೋತಾ ಇದೆ ಅನ್ನೋದು ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಎ ಐ ಸಿಸ್ಟಮ್ ಈ ಥರ ಯಾಕೆ ಡಿಸಿಷನ್ ತಗೋತು, ಅವಾಗ ಏನಾಗುತ್ತೆ, ಸೊ people may lose trust. People may lose trust in AI. ನಂಬಿಕೆ ಕಳ್ಕೊಂಡ್ಬಿಡ್ತಾರೆ, ಅದು ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ, ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅಂದರೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅದು ಟ್ರಾನ್ಸ್ಪರೆಂಟ್. ಎಕ್ಸ್ಪ್ಲನೇಷನ್ ಕೊಡ್ಲಾರ್ದೇನೆ ಏನೋ ಸೆಲೆಕ್ಟ್ ಮಾಡಿಬಿಡ್ತು ಅಂದರೆ ಅದು ಟ್ರಾನ್ಸ್ಪರೆಂಟ್ ಇಲ್ಲ. ಆಮೇಲೆ ಅದರ ಮೇಲೆ ನಂಬಿಕೆ ಕೂಡ ಕಡಿಮೆ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, difficulty in understanding decisions. Difficulty in understanding decisions. ಫಾರ್ ಎಕ್ಸಾಂಪಲ್, ಚಾಟ್ ಜಿ ಪಿ ಟಿಗೆ ನೀವು ಒಂದು ಕ್ವಶನ್ ಕೇಳಿದಿರ ಅಂತ ತಿಳ್ಕೊಳ್ಳಿ, ಅದೇನೋ ಒಂದು ಆನ್ಸರ್ ಮಾಡಿಬಿಡ್ತು. ಅದು ಯಾಕೆ ಈ ಥರನೇ ಆನ್ಸರ್ ಮಾಡ್ತು, ಅದು ಗೊತ್ತಾಗೋದಿಲ್ಲ. ಒಂದೊಂದು ಸಾರಿ ತಪ್ಪಾಗಿ ಕೂಡ ಆನ್ಸರ್ ಮಾಡಿರ್ಬೋದು. ಆವಾಗ ಟ್ರಸ್ಟ್, ಅದರ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಟ್ರಸ್ಟ್ ಅಂತ ನಾವು ಹೇಳ್ತೀವಿ. ಲ್ಯಾಕ್ ಆಫ್ ಟ್ರಸ್ಟ್, ಅದೇ ಹೇಳಿದ್ನಲ್ಲ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಲೋನ್ ಕೊಡುವಂಥ ಎ ಐ ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಲೋನ್ ಅಪ್ರೂವಲ್ ಸಿಸ್ಟಮ್. ಒಬ್ಬೊಬ್ಬರಿಗೆ ಲೋನ್ ಅಪ್ರೂವ್ ಮಾಡುತ್ತೆ, ಒಬ್ಬೊಬ್ಬರಿಗೆ ಲೋನ್ ಅಪ್ರೂವ್ ಮಾಡೋದಿಲ್ಲ. ಯಾಕೆ ಲೋನ್ ಅಪ್ರೂವ್ ಮಾಡಲಿಲ್ಲ, ಅಥವಾ ಯಾಕೆ ಲೋನ್ ಅಪ್ರೂವ್ ಮಾಡ್ತು ಅನ್ನೋದು ಕರೆಕ್ಟಾಗಿ ಅಲ್ಲಿ ಇನ್ಫಾರ್ಮೇಷನ್ ಬಂತು ಅಂದರೆ ದಟ್ ಈಸ್ ಓಕೆ. ಇಲ್ಲಾಂದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್, ಸಮ್ ಆಫ್ ದಿ ಜಾಬ್ಸ್ ಇರ್ತಾವೆ ನೋಡ್ರಿ, ಅವು ಮೆಕ್ಯಾನಿಕಲ್ ಫೀಲ್ಡ್ ಜಾಬ್ಸ್ ಅದಾವ ಅಂತ ತಿಳ್ಕೊಳ್ಳೋಣ. ಓಕೆ, ಅಲ್ಲಿ ಏನಾಗುತ್ತೆ, ಮಷಿನ್ಸನ್ನು ಎತ್ತಬೇಕಾಗುತ್ತೆ, ಪ್ಲೇಸ್ಮೆಂಟ್ ಮಾಡಬೇಕು, ಈ ಕಡೆಯಿಂದ ಆ ಕಡೆ ಎತ್ತಿಡಬೇಕು, ಸ್ವಲ್ಪ ಭಾರ ಇರೋ ವಸ್ತುಗಳನ್ನು ಎತ್ತಬೇಕಾಗುತ್ತೆ. ಆವಾಗ ಎ ಐ ಸಿಸ್ಟಮ್ ಏನು ಮಾಡುತ್ತೆ, ಎ ಐನೇ ಇಂಟರ್ವ್ಯೂವರ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಅದು ಚೆಕ್ ಮಾಡುತ್ತೆ ಯಾರ್ಯಾರು ಗುಡ್ ಸ್ಕೋರರ್ ಇದ್ದಾರೆ, ಗುಡ್ ಪ್ರೊಫೈಲ್ ಯಾವುದಿದೆ ಅನ್ನೋದನ್ನು ಚೆಕ್ ಮಾಡಿ
ಅದು ಸೆಲೆಕ್ಟ್ ಮಾಡುತ್ತೆ. ಬಟ್ ಈ ಜಾಬ್ಗೆ ಸೂಟೇಬಲ್ ಇರೋರು ಮೆನ್ಸು ವುಮೆನ್ಸು ಅದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಮೇ ಬಿ ವುಮೆನ್ಸ್ಗೆ ಅಷ್ಟು ಭಾರ ಎತ್ತಕ್ಕಾಗೋದಿಲ್ಲ ಏನೋ ಅಂತ ತಿಳ್ಕೊಂಡು ಎ ಐ ಮೆನ್ಸ್ಗೆ ಮಾತ್ರ ಜಾಬ್ಗೆ ಅವಕಾಶ ಕೊಡಬೇಕು. ಬಟ್ ಅದು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಓಕೆ, ಅದು ಕರೆಕ್ಟಾಗಿ ಸೆಲೆಕ್ಷನ್ ಮಾಡಲಿಲ್ಲ ಅಂದರೆ ದಟ್ ಬಿಕಮ್ಸ್ ರಾಂಗ್. ಅವಾಗ ಅದಕ್ಕೆ ನಾವು ಕರೆಕ್ಟಾಗಿ ಡಿಸೈನ್ ಮಾಡಬೇಕು ಎ ಐ ಸಿಸ್ಟಮ್. ಓಕೆ, ಗೊತ್ತಾಯ್ತಲ್ಲ? ದೀಸ್ ಆರ್ ಆಲ್ ಎಥಿಕಲ್ ಕನ್ಸರ್ನ್ಸ್ ಆಫ್ ಎ ಐ. ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ನೀವು ಕಮೆಂಟ್ ಮಾಡಿರಿ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.